ನಿಮ್ದು ಪಕ್ಕದ ಕಾಂಪೌಂಡ್ ಹಿಂಭಾಗದ ಜಮೀನು. ಅಡಿಕೆ, ತೆಂಗು, ಇದು ಕಾಫಿ ಎರಡು ಇದೆ. ಈಗ ನೀರ್ ಬಿಡೋದಕ್ಕೆ ಇಲ್ಲ, ಹೋಗಕ್ಕಾಗಲ್ಲ. ಕಳೆ ತಗ್ಸಕ್ಕೆ ಕೂಲಿ ಆಳುಗಳು ಇವ್ರು ಹೋಗಕ್ಕಾಗಲ್ಲ. ಮತ್ತೆ ನಾವು ಗೊಬ್ಬರ ಗೋಡು ಸಾಗಿಸಕ್ಕಾಗಲ್ಲ. ಮತ್ತೆ ಕಾಯಿ ಕುಯ್ ಬಂದ ಕಾಯಿ ವರ್ಷಕ್ಕೊಂದ್ಸತಿ ಬೆಳೆ ಬರೋದು. ವರ್ಷಕ್ಕೊಂದ್ಸತಿ ನಾವು ಕಾಯಿ ಕುಯ್ಕೊಂಡು ಈಚೆಗೆ ಬರೋದು ಹೆಂಗೆ? ಎಲ್ಲ ಚಿಂದ ಬರ್ಬೇಕು. ಈಗ ಪಕ್ಕ ತೋಟ, ಆ ಕಡೆ ತೋಟ, ಈ ಕಡೆ ಕೂಡ ಮಧ್ಯೆ ವಾಲ್ ಹಾಕಿದ್ದಾರೆ. ಈಗ ಪಕ್ಕದವರು ಬಿಡಲ್ಲ, ಇವರು ಬಿಡಲ್ಲ. ನಾವ್ ಈಗ ಎಲ್ಲ ಚಿಂದ ಹೋಗೋದು, ಎಲ್ಲ ಚಿಂದ ಬರೋದು. ತೋಟ ಉಳಿಸ್ಕೊಳೋದು ಹೆಂಗೆ? ನಾವು ಹೋಗೋದ್ ಹೆಂಗೆ? ಬೇಸಾಯ ಮಾಡೋದ್ ಹೆಂಗೆ? ನಾವು ಕಾಯಿ ಕುಯ್ಕೊಂಡ್ ಬರೋದ್ ಹೆಂಗೆ? ಮಾಮೂಲು ಎಲ್ಲ ಖಾಲಿ ಇತ್ತು. ಈಗ ಅವರು ಜಮೀನು ರಾಗಿ ಬೆಳಿತಿದ್ರು, ನಾವು ಹಿಂದೆ ರಾಗಿ ಬೆಳಿತಿದ್ದೋ. ಈಗ ಅದು ತಪ್ಸಿರು, ಅವರು ಬೀಳ್ ಬಿಟ್ಕೊಂಡ್ರು. ನಾವು ಗಿಡ ಕಟ್ಕೊಂಡು ಏನೋ ತಿಂದ ಮಾರ್ಗ ಮಾಡ್ಕೊಂಡು, ಇವಾಗ ತಿಂದ ಮಾರ್ಗಕ್ಕೆ ನೀರಿಲ್ಲ, ಬೇಸಾಯ ಇಲ್ಲ, ಏನು ಇಲ್ಲ ಅನ್ನಂಗ ಆಗ್ತದೆ. ಅವಾಗಿಂದಲೂ ನಮ್ದು ವ್ಯವಸಾಯ ಬಿಟ್ರೆ ಬೇರೆ ಉದ್ಯೋಗ ಏನಿಲ್ಲ. ಅದ್ರಲ್ಲಿ ಹುಟ್ಟಿಸ್ಕೊಬೇಕು, ಅದ್ರಲ್ಲಿ ತಿನ್ಬೇಕು. ಅಷ್ಟೇ ನಮ್ದು. ಈಗ ಈ ಲೇಔಟ್ ಮಾಡಿದ್ರಲ್ಲ, ಅವ್ರನ್ನ ಕೇಳಲಿಲ್ವಾ ನೀವು? ಕೇಳಿದ್ವು ಸರ್, ನಾವು ಒಂದು ಫಸ್ಟ್ ಸ್ಟಾರ್ಟಿಂಗ್ ನಲ್ಲೇ ಕೇಳಿದ್ವು ನಾವು. ಅವ್ರು ಅದೇ ಮಾತು ಹೇಳಿದ್ರು, ಇದ್ರ ಕೊಂಡ್ಕೊ, ಇದ್ರ ಕೊಡು, ಬೇರೆ ಜಾಗ ಇಲ್ಲಪ್ಪ ಎಲ್ಲ ಹೇಳಿದ್ವು ನಾವು. ಹೇಳ್ಬಿಟ್ರು, ಇಷ್ಟು ಕಾರು ಕೊಡ್ತೀವಿ, ತಗೊಂತೀವಿ, ಕೊಡ್ತೀರಾ ಅಂತ. ಈಗ ನೀವು ಜಮೀನ್ ಕೊಟ್ರೆ ಎಷ್ಟು ಕೇಳ್ತಾ ಇದಾರೆ? ಅದೇ 8 ಲಕ್ಷ ಕೇಳ್ತಾ ಇದಾರೆ. ಏನು ಗುಂಟೆ? ಇವ್ರದಾದ್ರೆ ಜಾಸ್ತಿ ಅಂತ? ಜಾಸ್ತಿ. ನಾವೀಗ ಅದನ್ನ ಕೊಟ್ಟಿರೋದಿಷ್ಟು ನಮ್ಮ ಮಕ್ಕಳು ಸಾಕ ಊರಿಂದ ಯಾವ ನಾವು ತಗೊಂಡು ನಾವು ತಿರ್ಗಾ ಮತ್ತೆ ಬೆಳೆ ಬರೋ ಮಾರ್ಬೇಕು. 8 ವರ್ಷದವರೆಗೂ ನಾವ್ ಏನ್ ತಿಂದಾನ? ಬೇರೆ ಕಡೆ ಹೋಯ್ತು, ಬೇರೆ ಕಡೆ 15 ಎಕರೆ ಸಿಗ್ತದೆ. ಅದನ್ನ ತಗೊಂಡು ನಾವು ಅದನ್ನ ಅಭಿವೃದ್ಧಿ ಮಾಡಿ ತಿನ್ನೋದು ಯಾವಾಗ? ಈ ಜಮೀನ್ ಮೇಲೆ ಬಹಳ ಅಟ್ಯಾಚ್ಮೆಂಟ್ ಇದೆ ನಿಮ್ಗೆ. ಹೌದು, ಇವ್ರು ನೋಡಿದ್ರೆ ಮಾಡ್ತಾ ಇದಾರೆ. ಅದೇ ಸರ್, ಇನ್ನೇನು ನಮ್ಮ ಸಮಸ್ಯೆ ಇನ್ನೇನು ಬೇರೆ ಯಾವ್ದು ಇಲ್ಲ. ನಾವೇನು ಅವ್ರ ಮೇಲೆ ಅಪರಾಧವಾಗಿ ನಾವು ಕೇಳ್ಬೇಕು ಅಂತಿಲ್ಲ. ನಮ್ಗೇನೋ ಲೇಔಟ್ ಮಾಡ್ಕೊಳ್ಳಿ, ನಿಮಗೆ ಜಾಗ ಬಿಡ್ಲಿ ಅಂತ ನಾವು ಕೇಳ್ತಾ ಇದೀವಿ. ಇನ್ನೇನ್ ಬೇರೆ ಉದ್ದೇಶ ಏನಿಲ್ಲ.